ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಝಾನ್ಸಿಗೆ ಅವರಮ್ಮ ಸಿಕ್ಕೇ ಬಿಟ್ರ. ಕೊನೆಗೂ ರಾಘು ಝಾನ್ಸಿ ಅಮ್ಮನನ್ನು ಕಾಪಾಡೋಕೆ ಮುಂದಾಗೆ ಬಿಟ್ರ. ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ನಿಜಕ್ಕೂ ಕೂಡ ತನ್ನ ಅಮ್ಮನ ಮಿಸ್ ಮಾಡ್ಕೋತಿದ್ದಾಳೆ. ಇದರ ನಡುವೆ ಇಲ್ಲಿ ತನ್ನ ಹಳೆಯ ನೆನಪುಗಳನ್ನು ಮರ್ತಿರ್ತಕ್ಕಂಥ ಝಾನ್ಸಿ ನಿಜಕ್ಕೂ ಕೂಡ ಕಂಗಾಲಾಗಿದ್ದಾಳೆ. ಈ ಕಡೆ ಹಳೆ ಝಾನ್ಸಿಯಾಗಿ ಬದಲಾಗಿರ್ತಕ್ಕಂತಹ ಝಾನ್ಸಿಯನ್ನು ಮತ್ತೆ ಪಡ್ಕೊಳ್ಳೋಕೆ ನಿಜವಾಗ್ಲೂ ಅವಳ ಪ್ರೀತಿಯ ಯಜಮಾನ ರಾಘು ಮುಂದಾಗಿದ್ದಾನೆ. ಅದೇ ಕಾರಣಕ್ಕೆ ಹಠಮಾರಿಯಾಗಿರ್ತಕ್ಕಂಥ ಝಾನ್ಸಿಯನ್ನು ಹಠದಿಂದಲೇ ಗೆಲ್ಲುವುದಕ್ಕೆ ಸಿದ್ಧವಾಗಿದ್ದಾರೆ ಇಲ್ಲಿ ರಾಘುವಿನ ಆಟಿಟ್ಯೂಡನ್ನು ನೋಡಿದಂಥ ಝಾನ್ಸಿ ಇವನನ್ನು ತನ್ನ ಕಾರ್ ಡ್ರೈವರ್ ಆಗಿ ಇಟ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾಳೆ. ಅಷ್ಟು ಸುಲಭಕ್ಕೆ ರಾಘು ಒಪ್ಕೊಳ್ಳೋದಿಲ್ಲ. ಕೊನೆಗೂ ಕೂಡ ಸತಾಯಿಸಿ ಕೊನೆಗೂ ಕೂಡ ರಾಘು ಇಲ್ಲಿ ಝಾನ್ಸಿಗೆ ಕಾರ್ ಡ್ರೈವರ್ ಆಗಿ ದುಡ್ಡು ತೀರಿಸೋ ತನಕ ಅಂತ ಹೇಳಿ ಒಪ್ಕೋತಾರೆ. ಕೊನೆಗೂ ತಾನೇ ಗೆದ್ದೆ ಅನ್ನೋ ಒಂದು ಖುಷಿಯಲ್ಲಿ ತೇಲ್ತಿದ್ದಾಳೆ ಝಾನ್ಸಿ. ಈ ಕಡೆ ರಾಯ್ ಹತ್ರ ನೋಡಿದ, ಈಗ ನನ್ನ ಝಾನ್ಸಿ ಮೇಡಮ್ ತುಂಬ ಖುಷಿಯಾಗಿದ್ದಾರೆ, ಅವರ ಅಹಂ ಕೂಡ ಫುಲ್ಫಿಲ್ ಆಗಿದೆ. ಅಂದಮೇಲೆ ಅವರು ಸ್ಯಾಟಿಸ್ಫೈ ಆದರು ಅಂದಮೇಲೆ ಇನ್ನೇನೇ ಇದ್ದರೂ ನಾನೇ ಅವರ ಕಾರ್ ಡ್ರೈವರ್ ಅಂದಮೇಲೆ ಪ್ರತಿ ಕ್ಷಣ ಕೂಡ ಅವ್ರ ಜೊತೆನೇ ಇರ್ತೀನಿ, ಅವರನ್ನು ಪ್ರತಿ ನೆನಪನ್ನು ಕೂಡ ಬರ್ಸೋಕೆ ಟ್ರೈ ಮಾಡ್ತೀನಿ ಅಂತ ತುಂಬ ಖುಷಿಯಿಂದ ಇಲ್ಲಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಮನೆಯವರು ಎಲ್ಲರ ಹತ್ರ ಕೂಡ ತನ್ನ ಖುಷಿಯನ್ನು ಹಂಚ್ಕೋತಾರೆ. ನಾನು ಕೊನೆಗೂ ಕೂಡ ಝಾನ್ಸಿ ಮೇಡಮ್ ಕಾರ್ ಡ್ರೈವರ್ ಆಗಿ ಸೆಲೆಕ್ಟ್ ಆಗಿದ್ದಾಯಿತು, ಇನ್ನೇನೇ ಇದ್ದರೂ ನನ್ನ ಝಾನ್ಸಿ ಮೇಡಮ್ನ ಮನೆಗೆ ಕರ್ಕೊಂಡು ಬರುವುದಷ್ಟೇ, ಅವ್ರಿಗೆ ಎಲ್ಲ ನೆನಪುಗಳು ಕೂಡ ಮರುಕಳಿಸ್ಬೇಕು, ಆ ರೀತಿ ಮಾಡ್ತೀನಿ, ಇಲ್ಲ ಅಂದರೆ ಮತ್ತೆ ಪ್ರೀತಿಯಲ್ಲಿ ಬೀಳಿಸ್ತೀನಿ ಅಂತ ಹೇಳ್ತಾರೆ. ಹೇಗಾದರೂ ಮಾಡಿ ನಮ್ಮನೆ ಸೊಸೆಯನ್ನು ಕರ್ಕೊಂಡು ಬಾಪ ಅಂತ ಹೇಳಿ ಅಜ್ಜಿ ಮತ್ತೆ ದೊಡ್ಡಪ್ಪ ಹೇಳ್ತಾರೆ. ಈ ಕಡೆ ಸಂಗೀತ ಅಂತೂ ಮೊದಲು ನಮ್ಮ ಝಾನ್ಸಿ ಅದಕ್ಕೆ ವಾಪಸ್ ಮನೆ ಕರ್ಕೊಂಡು ಬಾ ಅಂತ ಕೂಡ ಹೇಳ್ತಿದ್ದಾರೆ. ಹೌದೌದು, ನಿನ್ನ ಬದುಕೇನೋ ಚೆನ್ನಾಗಾಯಿತು, ಬಿಟ್ಬಿಡಪ್ಪ ರಾಘು, ಆದರೆ ನನ್ನ ಮಗಳೇ ಬದುಕೆ ಅಲ್ವಾ ಕಷ್ಟ ಆಗಿರೋದು ಅಂತ ಹೇಳಿ ಮಂಜುಳವರು ಹೇಳ್ತಾರೆ. ಏನು ಮಾತಾಡ್ತಿದ್ರೆ ಚಿಕ್ಕಮ್ಮ, ಅವತ್ತೇ ಹೋಗಿ ಪಲ್ಲವಿ ಬದುಕನ್ನು ಸರಿಪಡಿಸಿ ಬಂದಲ್ವಾ ಅಂತ ರಾಘು ಹೇಳಿದಕ್ಕೆ ನೀನೇನು ಹೇಳಿಬಿಟ್ಟೆ, ಆದರೆ ಅಲ್ಲಿ ನನ್ನ ಮಗಳ ಬದುಕೋದಕ್ಕೆ ಅಲ್ಲಿ ಅನಿತಾ ಬಿಡ್ತಾನೆ ಇಲ್ಲ, ಅವಳು ಸಂಸಾರ ಶುರು ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಅವ್ರ ಅತ್ತೆ ಮಾವ ಅಂತೂ ಯಾವುದೇ ರೀತಿ ಶಾಸ್ತ್ರವನ್ನು ಕೂಡ ಮಾಡೋಕ್ಕೆ ಸಿದ್ಧರಿಲ್ಲ ಅಂತ ಹೇಳಿ ಇಲ್ಲಿ ಮಂಜುಳಮ್ಮ ಮಾತನಾಡ್ತಾರೆ. ಹೌದಾ, ಯಾವುದೇ ಕಾರಣಕ್ಕೂ ನನ್ನ ತಂಗಿ ಬದುಕನ್ನು ಹಾಳು ಮಾಡೋದಕ್ಕೆ ನಾನು ಬಿಡುವುದಿಲ್ಲ, ಈಗಲೇ ಹೋಗಿ ನನ್ನ ತಂಗಿ ಬದುಕನ್ನು ಸರಿಪಡಿಸಿ ಬರ್ತೀನಿ ಅಂತ ಹೇಳಿ ರಾಘು ಅನಿತಾ ಮನೆಗೆ ಹೋಗ್ತಿದ್ದಾರೆ. ಅಲ್ಲಿ ಅನಿತಾ ಮನೆಗೆ ಹೋಗ್ತಿದ್ದಾಗೆ ರಾಘು ಬಂದಂಥ ಎಂಟ್ರಿಗೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಈ ಕಡೆ ಯಾಕೆ ಅವತ್ತು ಕೊಟ್ಟಿದ್ದ ಡೋಸ್ ಸಾಕಾಗಿಲ್ವಾ, ಇನ್ನೂ ಕೂಡ ಬುದ್ಧಿ ಬಂದಿಲ್ವಾ ಅಂತ ಹೇಳಿ ರೆಬಲ್ಲಾಗಿ ಅನಿತಾ ಹತ್ರ ಬಂದಿದ್ದೆ ಕಪ್ಪಾಳಕ್ಕೆ ಬಾರಿಸ್ತಾರೆ. ಈ ಕಡೆ ಅನಿತಾ ಅನ್ಕೋತಾಳೆ ತನ್ನ ಕಪಾಳಕ್ಕೆ ಹೊಡೆಯೋಕೆ ಬಂದ ಅಂತ, ಆದರೆ ನಿಜಕ್ಕೂ ಕೂಡ ಹೊಡೆಯೋದು ಪಲ್ಲವಿ ಕೆನ್ನೆಗೆ. ಈ ಕಡೆ ಯಾಕಣ ಅಂತ ಹೇಳಿ ರಾಘುವನ್ನ ಪ್ರಶ್ನೆ ಮಾಡ್ತಾಳೆ ಪಲ್ಲವಿ. ಈ ಕಡೆ ಅವರ ಅತ್ತಿ ಮಾವ ಕೂಡ ಏನಿದು ರಾಘು, ಯಾಕೆ ಪಲ್ಲವಿಗೆ ಹೊಡಿತಾ ಇದೆಯಾ ನೀನು ಅಂತಕ ನಿಮಗೆ ಗೊತ್ತಿದೆಯಾ ಅಂಕಲ್ ಆಂಟಿ, ಇವಳು ಏನು ಮಾಡಿದಾಳು ಗೊತ್ತಾ, ಮದುವೆ ಆದಮೇಲೆ ಗಂಡನ ಮನೇಲಿ ಇರಬೇಕು, ಗಂಡನ ಮನೆ ಗುಟ್ಟನ್ನು ಅಮ್ಮನಿಗೆ ಕಾಲ್ ಮಾಡಿ ತಿಳಿಸೋದು ಎಷ್ಟು ಸರಿ, ಯಾರಾದರೂ ಇಂಥ ಕೆಲಸ ಮಾಡ್ತಾರ ಪಲ್ಲವಿ, ಗಂಡನ ಮನೆ ವಿಷಯನ ಅಮ್ಮನ ಮನೆ ಹತ್ರ ಯಾವತ್ತೂ ಕೂಡ ಹೇಳ್ಕೋಬಾರ್ದು, ಅದು ಒಂದು ಹೆಣ್ಣಿನ ಲಕ್ಷಣನ. ಅವತ್ತು ನಾನು ನಿನ್ನನ್ನು ಇಲ್ಲಿ ಬಾಳ್ಬೇಕು ಅಂತ ಹೇಳಿ ಇವಕ್ಕೆ ತಿಳಿಸ್ಬಿಟ್ಟು ಹೋಗಿ ನೀನು ಇಂಥ ಕೆಲಸ ಮಾಡಲಿ ಅಂತಲ್ಲ ಅಂತ ಹೇಳ್ತಾರೆ. ಯಾಕಮ್ಮ ಈ ರೀತಿ ಮಾಡಿದೆ ಅಂತ ಕೇಳಿದಾಗ, ಅಯ್ಯೋ ನಮ್ಮಮ್ಮಂಗೆ ಕಾಲ್ ಮಾಡಿಬಿಟ್ಟು ನಮ್ಮ ಚಿಕ್ಕಮ್ಮಂಗೆ ನನ್ನ ಸಂಸಾರ ಶುರುವಾಗಿಲ್ಲ, ಯಾರೂ ಕೂಡ ನನ್ನ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೋತಿಲ್ಲ, ಶಾಸ್ತ್ರನೂ ಕೂಡ ಮಾಡಿಲ್ಲ ಅಂತ ಹೇಳಿದಾಳೆ. ನಿಮಗೆಲ್ಲ ಗೊತ್ತಿಲ್ವಾ ಅಂಕಲ್ ಆಂಟಿ, ನಿಮಗೆ ಮೊಮ್ಮಗು ಬೇಕಾಗಿಲ್ವಾ ಹೇಳಿ, ಬೇಕಿಲ್ವಾ ಅಂತ ರಾಘು ಕೇಳಿದಾಗ ಇಲ್ಲಿ ಮಿಥುನ್ ತಂದೆ ಹೌದು ನಮಗೂ ಕೂಡ ಬೇಕು ಅಂತಾರೆ. ನೋಡಿದ್ಯಾ ಪಲ್ಲವಿ, ನಿನ್ನ ಅತ್ತೆ ಮಾವ ಎಷ್ಟು ಒಳ್ಳೆಯವರು, ಅವ್ರಿಗೂ ಕೂಡ ಮೊಮ್ಮಗು ಬೇಕು ಅನ್ನೋ ಆಸೆ ಇರುತ್ತೆ, ಅವರು ಕೂಡ ಶಾಸ್ತ್ರ ಸಂಪ್ರದಾಯ ಅನ್ನೋದೆಲ್ಲ ಮುಹೂರ್ತ ನೋಡಿ ಮಾಡಬೇಕಾಗತ್ತಾ, ನೀನು ಹೇಳಿದ ತಕ್ಷಣ ಅರ್ಜೆಂಟಾಗಿ ಮಾಡೋಕ್ಕಾಗತ್ತಾ, ಮನೆ ಪರಿಸ್ಥಿತಿ ಹೀಗಿದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಿರ್ಬೋದು ಅಷ್ಟೇ, ಖಂಡಿತ ಅವರು ಮಾಡೇ ಮಾಡ್ತಾರೆ ಅಲ್ವಾ ಅಂಕಲ್ ಆಂಟಿ ಅಂತ ಹೇಳಿ ರಾಘು ಅವರ ಬಾಯಿಂದನೇ ಹೌದು ಅಂತ ಹೇಳಿಸ್ತಿದ್ದಾನೆ. ಇತ್ತ ಕಡೆ ಅನಿತಾಗೂ ಕೂಡ ಎಲ್ಲವೂ ಕೂಡ ಅರ್ಥ ಆಗ್ತದೆ. ನೋಡು ನಿನ್ನನ್ನು ಮಿಥುನ್ ಚೆನ್ನಾಗಿ ನೋಡ್ಕೋತಿಲ್ವಾ ಅಂತಕ, ಇಲ್ಲ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಪಲ್ಲವಿನೂ ಹೇಳ್ತಾಳೆ, ಮಿಥುನ್ ಕೂಡ ಹೇಳ್ತಾರೆ. ಅಂದಮೇಲೆ ನೀನು ಖಂಡಿತ ಚೆನ್ನಾಗಿರ್ತೀಯ, ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ಅಂತಂದಮೇಲೆ ನೀನು ಯಾಕೆ ಈ ರೀತಿಯೆಲ್ಲ ಹೇಳಿ ಚಾಡಿ ಹೇಳೋದು ಚಿಕ್ಕಮ್ಮನ ಹತ್ರ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಕೆಲಸ ಮಾಡಬೇಡ, ಅವ್ರಿಗೂ ಕೂಡ ಗೊತ್ತಿದೆ ಎಲ್ಲವನ್ನ ಕೂಡ ಮಾಡೇ ಮಾಡ್ತಾರವರು ಅಂತ ಹೇಳಿದ್ದೆ. ಈ ಕಡೆ ಅನಿತವ್ರ ಮನಸ್ಸಿಗೂ ಕೂಡ ಕಾಸಿ ಆಗಿದೆ, ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಆಗದೆ ಇರ್ಬೋದು, ಅದಕ್ಕೆ ಅವರು ಟೈಮ್ ತಗೋತಾರೆ, ಅದು ಕೂಡ ಸರಿ ಹೋಗುತ್ತೆ. ನೀನು ಅದನ್ನು ಬಿಟ್ಟು ಕಾಲ್ ಮಾಡೋದು ಚಿಕ್ಕಮ್ಮನ ಹತ್ರ ಹೇಳೋದು ಇದನ್ನೆಲ್ಲ ಇಟ್ಕೋಬೇಡ ನೀನು, ನನಗೆ ಗೊತ್ತಿದೆ ಅಂಕಲ್ ಆಂಟಿ ಯಾವತ್ತೂ ಕೂಡ ತಮ್ಮ ಮಗನ ಬದುಕನ್ನು ಹಾಳು ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಅಲ್ವಾ ಅಂಕಲ್ ಆಂಟಿ ಅಂತದಾಗೆ, ಹೌದಪ್ಪ ಎಲ್ಲನೂ ಕೂಡ ಮುಹೂರ್ತ ನೋಡಿ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ರಾಘು
ಅಲ್ಲಿಂದ ಹೋಗ್ತಿದ್ದಾಗನೇ ಈ ಕಡೆ ಪಲ್ಲವಿ ಅಣ್ಣನ ಹೋಗಿ ಅಣ್ಣ ಅಂತ ಹೇಳಿ ಪ್ರೀತಿಯಿಂದ ಅಪ್ಕೋತಾಳೆ. ಮತ್ತೊಮ್ಮೆ ಕರಿ ಪಲ್ಲವಿ ಅಂತ ರಾಘು ಹೇಳಿದ್ದಕ್ಕೆ ಅಣ್ಣ ಅಂದಾಗ ಇವತ್ತೇ ಫಸ್ಟ್ ಟೈಮ್ ನೀನು ಪ್ರೀತಿಯಿಂದ ಅಣ್ಣ ಅಂತ ಕರೆದಿದ್ದು, ಅದರಲ್ಲಿ ಪ್ರೀತಿ ತುಂಬಿತ್ತು. ನಿಜಕ್ಕೂ ಕೂಡ ನನ್ನ ತಂಗಿ ನನಗೆ ಸಿಕ್ಬಿಟ್ಲು ಅಂತ ರಾಘು ಹೇಳಿದ್ದಕ್ಕೆ ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡು ಅಣ್ಣ, ನಿಜಕ್ಕೂ ಕೂಡ ಒಂದಿನ ಕೂಡ ನಾನು ನಿನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ಆದರೆ ನೀನು ನನ್ನ ಬದುಕನ್ನು ಸರಿಪಡಿಸ್ದೆ, ಆದರೆ ನಾನು ಸ್ವಾರ್ಥಿ ಆಗಿಬಿಟ್ಟೆ. ಇನ್ನು ಮುಂದೆ ನೀನು ಚೆನ್ನಾಗಿರ್ಬೇಕಣ್ಣ. ಝಾನ್ಸಿ ಅದಕ್ಕೆ ಝಾನ್ಸಿ ಅದಕ್ಕೆ ಮನೆ ಕರ್ಕೊಂಡು ಬರಬೇಕು ನೀನು ಅಂದಾಗ ನೀನೇನು ಯೋಚನೆ ಮಾಡಬೇಡ, ನೀನು ಅಂದಮೇಲೆ ಕರ್ಕೊಂಡು ಬರದೇ ಇರ್ತೀನ, ಖಂಡಿತವಾಗ್ಲೂ ಝಾನ್ಸಿ ಮೇಡಮ್ನ ಮನೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ರಾಘು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತ ಅನಿತಾಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ. ಅತ್ತ ಕಡೆ ತುಳಸಿ ಅವರು ಕಾಲ್ ಮಾಡಿ ಮಾತನಾಡ್ತಿದ್ದಾರೆ ತನ್ನ ಅತ್ತಿಗೆ ಜೊತೆ. ಬಿಕಾಸ್ ಅಲ್ಲಿ ಝಾನ್ಸಿ ಅಮ್ಮ ನನ್ನ ಮಗಳನ್ನ ನೋಡಲೇಬೇಕು, ಇಲ್ಲಾಂದರೆ ನಾನು ಊಟ ತಿಂಡಿ ಮಾಡಲ್ಲ, ಸತ್ತೋಗ್ಬಿಡ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ಹಾಗಾಗಿ ಅವ್ರನ್ನ ನೋಡ್ಕೊತಿರುವಂಥವ್ರು ಅವ್ರ ಮೇಲೆ ರೇಗ್ತಾರೆ, ಹೊಡೆಯೋಕೆ ನೋಡ್ತಾರೆ. ಬಟ್ ಆದರೂ ಕೂಡ ಇಲ್ಲಿ ಝಾನ್ಸಿ ಅಮ್ಮ ಯಾವುದೇ ಕಾರಣಕ್ಕೂ ಕೂಡ ನಾನು ಊಟ ತಿಂಡಿ ಮಾಡೋದಿಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಹಾಗಾಗಿ ತುಳಸಿ ಅವ್ರಿಗೆ ಕಾಲ್ ಮಾಡಿ ಮಾತನಾಡ್ತಾರೆ, ಇಲ್ಲಿ ಅವರು ಊಟ ತಿಂಡಿ ಮಾಡ್ತಿಲ್ಲ ಅಂತ. ಆಗ ತುಳಸಿ ಅವರು ಅವ್ರ ಮಗಳು ಫೋಟೋ ತೊಗೊಂಡು ಬರ್ತೀನಿ ಅಂತ ಹೇಳಿ ನಾನು ಈಗಲೇ ಹೊರಟು ಬರ್ತೀನಿ ಅಂತ ಹೇಳ್ತಾರೆ. ಈ ಒಂದು ಮಾತನ್ನು ಸಂಪತ್ ಕುಮಾರ್ ಅವರು ಕೇಳಿಸ್ಕೊತಾರೆ. ಸಂಪತ್ ಕುಮಾರ್ ಅವರು ಕೇಳಿಸ್ಕೊಂಡಿದ್ದೆ ನನ್ನ ಸೊಸೆ ಹತ್ರ ಹೋಗ್ತಿದ್ದಾಳೆ, ಈಗಲೇ ನಾನು ಇವಳನ್ನ ಫಾಲೋ ಮಾಡ್ಕೊಂಡು ಹೋದರೆ ನನ್ನ ಸೊಸೆ ನೋಡಬಹುದು, ಕೊನೆಗೂ ಕೂಡ ಝಾನ್ಸಿಗೆ ಅವರಮ್ಮ ಸಿಕ್ತಾಗತ್ತಾ, ನನ್ನ ಸೊಸೆ ಎಲ್ಲಿದ್ದಾಳೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ, ನನ್ನ ಸೊಸೆನ ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸಂಪತ್ ಕುಮಾರ್ ಅವರು ತುಳಸಿಯನ್ನು ಫಾಲೋ ಮಾಡಿಕೊಂಡು ಹೋಗ್ತಿದ್ದಾರೆ. ಇತ್ತ ಕಡೆ ಪೆನ್ ಡ್ರೈವ್ ಸಿಗುತ್ತಾ ಅಂತ ಹೇಳಿ ಇನ್ನೂ ಕೂಡ ತುಳಸಿ ಅವರ ಮಗ ಹುಡುಕಾಡ್ತಿದ್ದಾರೆ. ಈ ಕಡೆ ತಬಲಾ ನಾಣಿಯನ್ನು ಏನಾದರೂ ಪೆನ್ ಡ್ರೈವ್ ಸಿಕ್ಕಿದ್ರೆ ಕೊಡಿ ಅಂತ ಹೇಳಿದಾಗ ಖಂಡಿತ ಸಿಕ್ಕಿದ್ರೆ ಕೊಡ್ತೀವಿ ಸರ್ ಅಂತ ಹೇಳ್ತಾರೆ. ಬಟ್ ಅದು ಆಲ್ರೆಡಿ ಝಾನ್ಸಿ ಕೈಗೆ ಸೇರಿದೆ, ಅದನ್ನು ಫೈಲ್ ಇದೆ ಅಂತ ಅಂದ್ಕೊಂಡಿದ್ದೆ, ರಾಯ್ಗೆ ಹೇಳಿ ಆ ಫೈಲ್ನ ಇದಕ್ಕೆ ಕಾಪಿ ಮಾಡು ಅಂತ ಹೇಳ್ತಾರೆ. ಈ ಕಡೆ ರಾಯ್ ಕೂಡ ಲ್ಯಾಪ್ಟಾಪ್ಗೆ ಹಾಕಿ ಅದನ್ನು ಕಾಪಿ ಮಾಡೋಕ್ಕೆ ಅಂತ ಮುಂದಾದರೆ ಅದರಲ್ಲಿ ಪ್ಲೇ ಆಗ್ತಿರೋದು ಚಾರು ಮತ್ತು ಚಾರಿಯ ಸೀಮಂತ ವಿಡಿಯೋ. ಚಾರುವಿನ ಸೀಮಂತ ವಿಡಿಯೋವನ್ನು ನೋಡಿದ್ದೆ, ಇದನ್ನೇ ಅಲ್ವಾ ಅವತ್ತು ರಾಮಾಚಾರಿ ಸರ್ ಕಾಲ್ ಮಾಡಿ ತಲುಪ್ತಾ ಝಾನ್ಸಿ ಮೇಡಮ್ಗೆ ಅಂತ ಕೇಳಿದ್ದು, ಹಾಗಿದ್ರೆ ಅದು ಇಲ್ಲದ. ಕೊನೆಗೂ ಕೂಡ ಈಗ ಝಾನ್ಸಿ ಮೇಡಮ್ಗೆ ಅವರ ಹಳೆ ನೆನಪುಗಳು ಮರುಕಳಿಸೋ ಸಮಯ ಬಂದೇ ಬಿಡ್ತು. ಇದನ್ನು ನೋಡಿದ್ದೆ, ಖಂಡಿತವಾಗ್ಲೂ ಕೂಡ ಝಾನ್ಸಿ ಮೇಡಮ್ಗೆ ಅವರ ಹಳೆ ನೆನಪುಗಳು ಖಂಡಿತ ನೆನಪಾಗೆ ಆಗತ್ತೆ ಅಂತ ರಾಯ್ ಅಂದ್ಕೊಂಡಿದ್ದೆ. ಝಾನ್ಸಿ ಮೇಡಮ್ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಅಂತ ಹೇಳಿ ಕಿಚ್ಚಾಡ್ತಿದ್ದಾರೆ. ಈ ಕಡೆ ಝಾನ್ಸಿ ಕೂಡ ಬರ್ತಾಳೆ. ಝಾನ್ಸಿ ಕೂಡ ಬಂದದ್ದೇ ಇಲ್ಲಿ ರಾಯ್ ಮೇಲೆ ರೇಗ್ತಾಳೆ, ಯಾಕೆ ಈ ರೀತಿ ಕಿರ್ಚಾಡ್ತಿದ್ದೆ, ಆ ಫೈಲ್ನ ಕಾಪಿ ಮಾಡೋಕ್ಕಾಗಲ್ವಾ ನಿನ್ನ ಕೈಲಿ, ಅದಕ್ಕೆಲ್ಲ ಯಾಕೆ ಕಿರ್ಚಾಡಬೇಕು ಅಂದಾಗ ಮೇಡಮ್ ಇಲ್ಲಿ ನೋಡಿ ಏನಿದೆ ಅಂತ ಹೇಳ್ತಿದ್ದಾಗೇ ಈ ಕಡೆ ಝಾನ್ಸಿ ಬಂದು ವಿಡಿಯೋವನ್ನು ನೋಡ್ತಿದ್ದಾಳೆ. ಹಾಗಿದ್ರೆ ಕೊನೆಗೂ ಕೂಡ ಒಂದು ವಿಡಿಯೋವನ್ನು ನೋಡಿದ ಅವಳ ಹಳೆ ನೆನಪುಗಳೆಲ್ಲವೂ ಕೂಡ ಈಗ ಮರುಕಳಿಸೇ ಬಿಡ್ತಾ. ಕೊನೆಗೂ ರಾಘು ತನ್ನ ಸಂಬಂಧ ಏನು, ರಾಘು ನನ್ನ ಗಂಡ ಅನ್ನೋ ಎಲ್ಲೋ ಆ ಸತ್ಯ ಕೂಡ ಝಾನ್ಸಿಗೆ ನೆನಪಾಯ್ತಾ. ಅತ್ತ ಕಡೆ ಸಂಪತ್ ಕುಮಾರ್ ಅವರು ತುಳಸಿಯನ್ನು ಫಾಲೋ ಮಾಡ್ಕೊಂಡು ಹೋಗಿ ತನ್ನ ಸೊಸೆಯನ್ನು ನೋಡೇ ಬಿಟ್ರ. ಈ ಕಡೆ ರಾಘುಗೆ ವಿಷಯ ತಿಳಿಸಿದ್ದೆ, ರಾಘುವನ್ನ ಕರ್ಸ್ಕೊಂಡಿದ್ದೆ, ತನ್ನ ಸೊಸೆಯನ್ನ ಕಾಪಾಡ್ಕೊಳ್ಳೋಕೆ ಮುಂದಾಗೇ ಬಿಟ್ರ. ಕೊನೆಗೂ ಇಷ್ಟು ದಿನ ನಿಜಕ್ಕೂ ಕೂಡ ಅಜ್ಞಾತವಾಸವನ್ನ ಅನುಭವಿಸಿದಂಥ ಝಾನ್ಸಿಯ ತಾಯಿಯನ್ನ ಬಿಡುಗಡೆ ಮಾಡಿ ಮನೆಗೆ ಕರ್ಕೊಂಡು ಬಂದ್ರ ರಾಘು. ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.